ತುಂಗಭದ್ರಾ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ನ ಚೈನ್ ಕಟ್ ಆದಂತಹ ಹಿನ್ನೆಲೆಯಲ್ಲಿ ಹಾಸನದ ಹೇಮಾವತಿ ಜಲಾಶಯದಲ್ಲೂ ಕೂಡ ಹೈ ಅಲರ್ಟ್ ಮಾಡಲಾಗಿದೆ. ಹಾಸನ ಜಿಲ್ಲೆಯ ಹೇಮಾವತಿ ಜಲಾಶಯ ಈಗ ಸುಭದ್ರ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಡ್ಯಾಂನ 6 ಕ್ರಸ್ಟ್ ಗೇಟ್ಗಳು ಕೂಡ ಸೇಫ್ ಅಂತ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. 37.103 ಟಿಎಂಸಿ 2922 ಅಡಿ ನೀರು ಸಂಗ್ರಹ ಆಗುವ ಸಾಮರ್ಥ್ಯ ಇರುವಂತಹ ಹೇಮಾವತಿ ಜಲಾಶಯ ಡ್ಯಾಂನ 6 ರೇಡಿಯಲ್ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಸುಭದ್ರವಾಗಿದೆ ಅಂತ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾವಾಗ ತುಂಗಭದ್ರಾ ಡ್ಯಾಂನ ಕ್ರಸ್ಟ್ ಗೇಟ್ ಕಟ್ಟಾಯಿತು ಅನ್ನುವಂತಹ ಮಾಹಿತಿ ಬಂತೋ ಎಲ್ಲರೂ ಕೂಡ ಅಲರ್ಟ್ ಆದರು. ಈಗ 40 ವರ್ಷದ ಹಿಂದೆ 25 ಟನ್ ತೂಕದ ಕ್ರಸ್ಟ್ ಗೇಟನ್ನು ಈ ಹೇಮಾವತಿ ಜಲಾಶಯಕ್ಕೆ ಅಳವಡಿಕೆ ಮಾಡಲಾಗಿದೆ. ಕ್ರಸ್ಟ್ ಗೇಟ್ ಈಗ ಸುಭದ್ರ ಅಂತ ವರದಿ ಕೊಟ್ಟಿದ್ದಾರೆ ಡ್ಯಾಂನ ಅಧಿಕಾರಿಗಳು. 6 ಕ್ರಸ್ಟ್ ಗೇಟ್, 5 ಕೆಳಹಂತದ ಗೇಟ್ ಸಂಪೂರ್ಣವಾಗಿ ಸೇಫ್ ಆಗಿದೆ ಅಂತ ವರದಿ ನೀಡಿದ್ದಾರೆ. ರಾಜ್ಯದ ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋದ ಪ್ರಕರಣದ ನಂತರದಲ್ಲಿ ರಾಜ್ಯದಲ್ಲಿರುವ ಜಲಾಶಯಗಳು ಎಷ್ಟು ಸೇಫ್, ಜಲಾಶಯದಲ್ಲಿನ ಕ್ರಸ್ಟ್ ಗೇಟ್ಗಳು ಸುಭದ್ರವಾಗಿದೆಯಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ಈಗ ಹೇಮಾವತಿ ಜಲಾಶಯದಲ್ಲಿ ನಾವಿದ್ದೇವೆ. ಹೇಮಾವತಿ ಜಲಾಶಯ ಎಷ್ಟು ಸೇಫ್, ಜಲಾಶಯದಲ್ಲಿನ ಕ್ರಸ್ಟ್ ಗೇಟ್ಗಳು ಸುಭದ್ರವ ಅನ್ನುವಂತಹ ರಿಯಾಲಿಟಿ ಚೆಕ್ ಅನ್ನ ಸುವರ್ಣ ನ್ಯೂಸ್ ತಂಡ ಮಾಡ್ತಾ ಇದೆ. ನೀವಿಲ್ಲಿ ದೃಶ್ಯಗಳಲ್ಲಿ ನೋಡಬಹುದು. ಇದು ಹೇಮಾವತಿ ಜಲಾಶಯದಲ್ಲಿನ ಕ್ರಸ್ಟ್ ಗೇಟ್ 3ರಲ್ಲಿ ನಾವಿದ್ದೇವೆ. ಈ ಕ್ರಸ್ಟ್ ಗೇಟ್ 3ರಲ್ಲಿನ ಸದ್ಯದ ಚಿತ್ರಣವನ್ನು ನಿಮಗೆ ವಿವರಿಸ್ತಾ ಹೋಗ್ತೇನೆ. ನೀವಿಲ್ಲಿ ಗಮನಿಸಬಹುದು. ಕ್ರಸ್ಟ್ ಗೇಟ್ ಇದು 25 ಟನ್ ತೂಕ ಇರುವಂತಹ ಕ್ರಸ್ಟ್ ಗೇಟ್. ಈ ಕ್ರಸ್ಟ್ ಗೇಟ್ ಸಂಪೂರ್ಣವಾಗಿ ಯಾಂತ್ರೀಕರಣಗೊಂಡಿರುವಂತಹ ಕ್ರಸ್ಟ್ ಗೇಟ್ಗಳಲ್ಲಿ ನೀರು ಭರ್ತಿಯಾದ ನಂತರದಲ್ಲಿ ಜಲಾಶಯದಿಂದ ನೀರನ್ನು ಹರಿಸಲಾಗುತ್ತೆ. ಜಲಾಶಯದಲ್ಲಿ ನೀರನ್ನು ತಡೆದಿಡುವುದು ಇದೇ ಕ್ರಸ್ಟ್ ಗೇಟ್ಗಳು. ಈ ಕ್ರಸ್ಟ್ ಗೇಟ್ ತುಂಗಭದ್ರಾ ಡ್ಯಾಂನಲ್ಲಿ ಇದೇ ರೀತಿಯ ಕ್ರಸ್ಟ್ ಗೇಟ್ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿದೆ. ಅದಾದ ನಂತರದಲ್ಲಿ ಹಾಸನ ಜಿಲ್ಲೆಯ ಗೊರೂರಿನಲ್ಲಿರುವ ಕ್ರಸ್ಟ್ ಗೇಟ್ಗಳನ್ನು ಎಷ್ಟು ಸೇಫ್ ಅನ್ನುವಂತಹ ರಿಯಾಲಿಟಿ ಚೆಕ್ಗೆ ನಾವೀಗ ಬಂದಿದ್ದೇವೆ. ಪ್ರತಿ ವರ್ಷವೂ ಸಹ 6 ತಿಂಗಳಿಗೊಮ್ಮೆ ಕ್ರಸ್ಟ್ ಗೇಟ್ಗಳಲ್ಲಿ ಗ್ರೀಸಿಂಗ್ ಅನ್ನು ಮಾಡಲಾಗುತ್ತೆ, ಜೊತೆಗೆ ಸರ್ವಿಸ್ ಮಾಡಲಾಗುತ್ತೆ. ನೀವಿಲ್ಲಿ ದೃಶ್ಯಗಳಲ್ಲಿ ನೋಡಬಹುದು. ಕ್ರಸ್ಟ್ ಗೇಟ್ ಸಂಪೂರ್ಣವಾಗಿ ಯಾಂತ್ರೀಕೃತವಾಗಿರುವಂತಹ ಕ್ರಸ್ಟ್ ಗೇಟ್ನಿಂದ ನೀರನ್ನು ಹೊರಬಿಡುವ ಸಂದರ್ಭದಲ್ಲಿ ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ಎಷ್ಟು ಪ್ರಮಾಣದಲ್ಲಿ ನೀರನ್ನು ಹರಿಸಬೇಕು ಆ ಲೆವೆಲ್ ನೀರು ಜಲಾಶಯದಿಂದ ಹೊರಭಾಗಕ್ಕೆ ಹೋಗುತ್ತೆ. ನೀವಿಲ್ಲಿ ಮತ್ತೊಂದು ಭಾಗದಲ್ಲಿ ನೋಡಬಹುದು. ಈ ಒಂದು ಕ್ರಸ್ಟ್ ಗೇಟ್ಗಳಲ್ಲಿರುವಂತಹ ಚೈನ್ಗಳಿಗೆ ಗ್ರೀಸಿಂಗ್ ಯಾವ ರೀತಿ ಮಾಡಲಾಗಿದೆ ಅನ್ನೋದನ್ನು ಸಹ ನೀವಿಲ್ಲಿ ನೋಡಬಹುದಾಗಿದೆ. ಪ್ರತಿ ವರ್ಷದ 6 ತಿಂಗಳಿಗೊಮ್ಮೆ ಕ್ರಸ್ಟ್ ಗೇಟ್ಗೆ ಸರ್ವಿಸ್ ಮಾಡಲಾಗುತ್ತೆ. ಬರೋಬ್ಬರಿ 180 kg ಗ್ರೀಸನ್ನು ಬಳಸಿ ಕ್ರಸ್ಟ್ ಗೇಟ್ನ ಸರ್ವಿಸ್ ಮಾಡಲಾಗುತ್ತೆ. ನೀವಿಲ್ಲಿ ಮತ್ತೊಂದು ಭಾಗದ ಕ್ರಸ್ಟ್ ಗೇಟ್ಗಳನ್ನು ಸಹ ಗಮನಿಸಬಹುದಾಗಿದೆ. ಇದು 4ನೇ ನಂಬರ್ನ ಕ್ರಸ್ಟ್ ಗೇಟ್. ಈ ಕ್ರಸ್ಟ್ ಗೇಟಲ್ಲೂ ಸಹ ಯಾವ ರೀತಿ ಇದೆ ಅಂದರೆ ಸೇಮ್ ಎಲ್ಲ ಕ್ರಸ್ಟ್ ಗೇಟಲ್ಲೂ ಸಹ ಒಂದೇ ರೀತಿ ಇದೆ. ಯಾಂತ್ರೀಕರಣಗೊಂಡಿರುವಂತಹ ಕ್ರಸ್ಟ್ ಗೇಟ್ ಇದಾಗಿದೆ. ಈಗ ಜಲಾಶಯದಲ್ಲಿ ಹೇಮಾವತಿ ಜಲಾಶಯದಲ್ಲಿ 37 ಟಿಎಂಸಿ ಗರಿಷ್ಠ ಸಾಮರ್ಥ್ಯದ ಜಲಾಶಯದಲ್ಲಿ ಈಗ ಸದ್ಯ 35 ಟಿಎಂಸಿ ನೀರಿದೆ. ಜಲಾಶಯವು ಸಂಪೂರ್ಣವಾಗಿ ಭರ್ತಿಯಾಗಿರೋದನ್ನ ಈ ಕ್ರಸ್ಟ್ ಗೇಟ್ಗಳ ಮೂಲಕ ನೀರನ್ನು ತಡೆದಿರುವುದನ್ನು ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡಬಹುದಾಗಿದೆ. ಇದು ಹೇಮಾವತಿ ಜಲಾಶಯದಲ್ಲಿ ಕಂಡುಬರುತ್ತಿರುವಂತಹ ಚಿತ್ರಣ. ಇಲ್ಲೂ ಸಹ ಸಂಪೂರ್ಣಕ್ಕೆ 6 ತಿಂಗಳ ಹಿಂದೆ ಅಷ್ಟೇ ಗ್ರೀಸನ್ನು ಹಾಕಲಾಗಿದೆ. ಜೊತೆಗೆ ಈ ಕ್ರಸ್ಟ್ ಗೇಟ್ನ ಸುಸ್ಥಿತಿ ಇದೆ ಅನ್ನುವಂತಹದರ ವರದಿಯನ್ನು ಸಹ ಅಧಿಕಾರಿಗಳು ಪಡೆದಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಹಾಸನ ಜಿಲ್ಲಾಧಿಕಾರಿ ಸತ್ಯಭಾಮ ಅವರು ಈಗಾಗಲೇ ವರದಿಯನ್ನು ನೀಡಿದ್ದಾರೆ. ಹೇಮಾವತಿ ಜಲಾಶಯ ಸುಭದ್ರವಾಗಿದೆ, ಕ್ರಸ್ಟ್ ಗೇಟ್ಗಳಲ್ಲಿ ಯಾವುದೇ ತೊಂದರೆ ಇಲ್ಲ, ಜೊತೆಗೆ ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಲಾಗಿದೆ ಅನ್ನುವಂತಹ ವರದಿಯನ್ನು ಸಹ ನೀಡಿದ್ದಾರೆ. ಒಟ್ಟಾರೆ ಹಾಸನ ತಾಲೂಕಿನ ಗೊರೂರಿನಲ್ಲಿರುವ ಹೇಮಾವತಿ ಜಲಾಶಯ ಸೇಫ್, 6 ಕ್ರಸ್ಟ್ ಗೇಟ್ಗಳು ಸಹ ಈಗ ಸೇಫ್. ಹಾಸನದಿಂದ ಕ್ಯಾಮರಾಮನ್ ಶರತ್ ಜೊತೆ ಹರೀಶ್, ಏಷ್ಯನ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.